ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿದೆ. ಇದರಲ್ಲಿ 9 ಕಲಿಕಾ ಫಲಗಳಿದ್ದು ಪ್ರತಿಯೊಂದು ಕಲಿಕಾ ಫಲಕ್ಕೆ ಒಂದೊಂದು ಪ್ರಶ್ನೆಯನ್ನು ಕೊಡಬೇಕಾಗಿದೆ. 8ನೇ ಕಲಿಕಾ ಫಲದಲ್ಲಿ 2 ಪ್ರಶ್ನೆಗಳನ್ನು ಕೊಡಬೇಕು. ಒಟ್ಟು 10 ಪ್ರಶ್ನೆಗಳನ್ನು ಕೊಡಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ಕಲಿಕಾ ಫಲವನ್ನು ಕೊಟ್ಟು ಅದರ ಕೆಳಭಾಗದಲ್ಲಿ ನಾನು ಪ್ರಶ್ನೆಯನ್ನು ಹಾಕೋತಾ ಹೋಗಿದ್ದೀನಿ, ಅದನ್ನು ಗಮನಿಸ್ಕೋಬಹುದು. ಕಲಿಕಾ ಫಲ 1. ವಾಕ್ಯ ಅಥವಾ ಪ್ಯಾರಾವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು. ಕೊಟ್ಟಿರುವ ವಾಕ್ಯವೃಂದವನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಕೊಟ್ಟಿರುವಂತಹ ಒಂದು ವಾಕ್ಯವೃಂದ ಹಿಂದಿನ ತರಗತಿಯಾಗಿದೆ. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ, ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಪ್ರಶ್ನೆ ಸಂಖ್ಯೆ 1. ಕೊಟ್ಟಿರುವ ಕಥೆಯ ಪ್ರಕಾರ ಮಕ್ಕಳಿಗೆ ಯಾವುದು ಇಷ್ಟ? ಕಲಿಕಾ ಫಲ 2. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಪ್ರಶ್ನೆ ಹೇಗಿರಬೇಕು? ಯಾರು, ಏನು, ಎಲ್ಲಿಗೆ, ಏಕೆ ಅನ್ನುವಂಥದ್ದನ್ನು ಒಳಗೊಂಡಿರಬೇಕು. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರಿಸಿ. ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಪ್ರಶ್ನೆ ಸಂಖ್ಯೆ 2. ಕಾಡಿನ ಅಧಿಪತಿ ಯಾರು? ಕಲಿಕಾ ಫಲ 3. ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. ಪ್ರಶ್ನೆ 3. ಕೊಟ್ಟಿರುವ ಕೋಷ್ಟಕದಲ್ಲಿರುವ ಪದಗಳನ್ನು ಗಮನಿಸಿ 3 ವಾಕ್ಯಗಳನ್ನು ರಚಿಸಿರಿ. ಇಲ್ಲಿ ರವಿ, ರಾಧಾ, ನಾಯಿ ಇದೆ. ರೊಟ್ಟಿಯನ್ನು ಪದ ಇದೆ. ತಿಂದಿತು, ತಿಂದಳು, ತಿಂದನು. 3 ಅರ್ಥಪೂರ್ಣ ವಾಕ್ಯವನ್ನು ಮಾಡಬೇಕು. ಕಲಿಕಾ ಫಲ 4. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು. ಪ್ರಶ್ನೆ ಸಂಖ್ಯೆ 4. ಕೊಟ್ಟಿರುವ ಪದಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು 2 ರಿಂದ 3 ವಾಕ್ಯಗಳಲ್ಲಿ ಬರೆಯಿರಿ. ಯಾವುದಾದ್ರೂ ಒಂದು ಪದವನ್ನು ತೆಗೆದುಕೊಂಡು ಬರೀಬೇಕು. ಹಸು, ಮನೆ, ಅಮ್ಮ, ಅಪ್ಪ, ಶಾಲೆ, ಪುಸ್ತಕ, ಪ್ರಾಣಿಗಳು. ಕಲಿಕಾ ಫಲ 5. ವಿದ್ಯಾರ್ಥಿಗಳು ವಿವಿಧ ಸಾಹಿತ್ಯ ಪ್ರಕಾರಗಳಾದ ಕವನ, ಕಥೆ, ಲೇಖನ ಮತ್ತು ನಾಟಕಗಳನ್ನು ಆಲಿಸಿ ಹಾಗೂ ಓದಿ ಅದರ ಅರ್ಥವನ್ನು ಗ್ರಹಿಸುವರು. ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರಿಸಿ. ಪದ್ಯವನ್ನು ಗಮನಿಸ್ಕೊಳ್ಳಿ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಸಂಖ್ಯೆ 5. ಮೇಲಿನ ಪದ್ಯದ ಹಿನ್ನೆಲೆಯಲ್ಲಿ ಊರಿನ ಸೊಬಗು ಹೆಚ್ಚಾಗಲು ಕಾರಣವೇನು? ಕಲಿಕಾ ಫಲ 6. ವಿದ್ಯಾರ್ಥಿಗಳು ತಾವು ಓದಿದ ಅಥವಾ ತಿಳಿದ ವಿಷಯ ವಸ್ತುವಿನ ಬಗ್ಗೆ ವೈಚಾರಿಕವಾಗಿ ವಿಮರ್ಶಿಸಿ ಏಕೆ, ಹೇಗೆ ಎಂಬ ಪ್ರಶ್ನೆಗಳ ಮೂಲಕ ವಿಷಯವನ್ನು ವಿಶ್ಲೇಷಿಸಿ ಮೌಖಿಕವಾಗಿ ಅಥವಾ ಸಮೂಹ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವರು. ಪ್ರಶ್ನೆ ಸಂಖ್ಯೆ 6. ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವವನ್ನು ಏಕೆ ನೀಡಬೇಕು? ಕಲಿಕಾ ಫಲ 7. ವಿದ್ಯಾರ್ಥಿಗಳು ಸ್ಥಳೀಯ ಸಾಮಾಜಿಕ ಮತ್ತು ಪ್ರಾಕೃತಿಕ ಸನ್ನಿವೇಶಗಳ ಅಂಶಗಳನ್ನು ವಿಶ್ಲೇಷಿಸಿ ಕಾರಣ ಪರಿಣಾಮ ಆಧಾರಿತವಾಗಿ ತಾರ್ಕಿಕ ಉತ್ತರಗಳನ್ನು ನೀಡುವರು. ಉದಾಹರಣೆ, ವರದಕ್ಷಿಣೆಯ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು. ಪ್ರಶ್ನೆ ಸಂಖ್ಯೆ
7. ಬಾಲ್ಯ ವಿವಾಹದಿಂದ ಆಗುವ ಪರಿಣಾಮಗಳನ್ನು ಕುರಿತು ಬರೆಯಿರಿ. ಕಲಿಕಾ ಫಲ 8. ವಿದ್ಯಾರ್ಥಿಗಳು ಕತೆ ಹಾಗೂ ಕವಿತೆಗಳನ್ನು ಓದಿ ಅವುಗಳಲ್ಲಿನ ವರ್ಣನಾತ್ಮಕ ಹಾಗೂ ಭಾವನಾತ್ಮಕ ಬರವಣಿಗೆಯ ಶೈಲಿಯನ್ನು ಗುರುತಿಸಿ ಇತರರ ವಿಚಾರಗಳು, ಸಂಭಾಷಣೆಗಳು ಹಾಗೂ ತಮ್ಮ ಅನುಭವಗಳನ್ನು ತಮ್ಮದೇ ಶೈಲಿಯಲ್ಲಿ ಬರೆಯುವರು. ಈ ಒಂದು ಕಲಿಕಾ ಫಲಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳು ಇದೆ. ಪ್ರಶ್ನೆ ಸಂಖ್ಯೆ 8. ಕೊಟ್ಟಿರುವ ಸುಳಿವುಗಳನ್ನು ಆಧರಿಸಿ ಕಥೆಯನ್ನು ಬರೆಯಿರಿ. ಕಾಗೆ, ಬಾಯಾರಿಕೆ, ಮರದ ಕೊಂಬೆ, ಹೂಜಿ, ನೀರು, ಕಲ್ಲು. ಈ ಒಂದು ಸುಳಿವನ್ನು ತೆಗೆದುಕೊಂಡು ಕಥೆಯನ್ನು ಬರೀಬೇಕು. ಪ್ರಶ್ನೆ ಸಂಖ್ಯೆ 9. ನೀವು ಬರೆದ ಕಥೆಯಿಂದ ತಿಳಿದು ಬರುವ ನೀತಿ ಏನು? ಆ ಕಥೆ ಏನನ್ನು ತಿಳಿಸುತ್ತೆ ನೀತಿ, ಅದನ್ನು ಬರೀಬೇಕು. ಕಲಿಕಾ ಫಲ 9. ವಿದ್ಯಾರ್ಥಿಗಳು ಸಮಾಜ ಮತ್ತು ಸಂವಿಧಾನಾತ್ಮಕ ಅಂಶಗಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ತಾರ್ಕಿಕ ಅಭಿಪ್ರಾಯವನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸಿ ಭಿತ್ತಿ ಪತ್ರಿಕೆಗಳಲ್ಲಿನ ಆಯ್ದ ತುಣುಕುಗಳನ್ನು ವಿಶ್ಲೇಷಿಸುವರು. ಪ್ರಶ್ನೆ ಸಂಖ್ಯೆ 10. ಕೊಟ್ಟಿರುವ ಚಿತ್ರವನ್ನು ಕುರಿತು ನಿಮ್ಮ ಅಭಿಪ್ರಾಯವನ್ನು 3 ಅಥವಾ 4 ವಾಕ್ಯಗಳಲ್ಲಿ ಬರೆಯಿರಿ. ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.